ನಾನು ಸೂರ್ಯದೇವನ ರಂಗೋಲಿ ಹಾಕ್ತಾ ಇದ್ದೀನಿ. ಸೂರ್ಯದೇವನಿಗೆ ಕೆಂಪು ಬಣ್ಣ ಅಂದರೆ ತುಂಬ ಶ್ರೇಷ್ಠ. ಅದಕ್ಕೋಸ್ಕರ ನಾನು ಒಂದು ಮಣೆ ಮೇಲೆ ಕೆಂಪು ಬಟ್ಟೆ ಹಾಕ್ಬಿಟ್ಟು ಅದರ ಮೇಲೆ ರಂಗೋಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆ ಹಾಕ್ತಾಯಿದ್ದೀನಿ. ಸೂರ್ಯದೇವನಿಗೆ ಕೆಂಪು ಹೂವು ತುಂಬ ಶ್ರೇಷ್ಠ. ಕೆಂಪು ಬಣ್ಣ ಅಂದರೆ ತುಂಬ ಶ್ರೇಷ್ಠ. ಎಕ್ಕದ ಎಲೆ ಇಡ್ತಾ ಇದ್ದೀನಿ. ಏಳು ಎಕ್ಕದ ಎಲೆಗಳನ್ನ ಇಟ್ಟಿದ್ದೀನಿ. ಅದಕ್ಕೆ ಮಧ್ಯ ಗೋಧಿ ಹಾಕ್ತಾ ಇದ್ದೀನಿ. ಸೂರ್ಯನ ಧಾನ್ಯ ಇದು ಗೋಧಿ. ಏಳು ಎಕ್ಕದ ಹೂಗಳನ್ನ ಇಡ್ತಾ ಇದ್ದೀನಿ. ಸೂರ್ಯನಿಗೆ 7 ವಿಶೇಷವಾದ ಸಂಖ್ಯೆ. ಯಾಕೆ ಅಂದರೆ ಸೂರ್ಯನ ರಥ ಕುದುರೆಗಳು ಸಂಖ್ಯೆ 7. ನಾವು ಈ 7 ಸಂಖ್ಯೆ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ 7 ಜನ್ಮದ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಸೂರ್ಯನ ಈ ರೀತಿ ಪೂಜೆ ಮಾಡೋದ್ರಿಂದ. ಅದರಲ್ಲೂ ರಥಸಪ್ತಮಿ ಅಂದರೆ ತುಂಬಾ ವಿಶೇಷವಾದ ದಿನ. ಸೂರ್ಯನ ವಾರ ಭಾನುವಾರನೇ ರಥಸಪ್ತಮಿ ಬಂದಾಗ ಇನ್ನೂ ತುಂಬಾ ಒಳ್ಳೆಯದು. ಸೂರ್ಯನಿಗೆ ತಾಮ್ರದ ಚೆಂಬಿನಲ್ಲಿ ಅರಿಗೆಯನ್ನು ನೀಡಬೇಕು. ಅದಕ್ಕೆ ಸ್ವಲ್ಪ ಅರಿಶಿಣ, ಕುಂಕುಮ, ಕೆಂಪು ಹಾಕ್ಬಿಟ್ಟು ಸೂರ್ಯನಿಗೆ ಅರಿಗೆ ನೀಡಬೇಕು. ಸೂರ್ಯನ ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ವಿಟಮಿನ್ ಡಿ ಸಹ ಸೂರ್ಯನ ಬೆಳಕಿಂದ ಸಿಗುತ್ತೆ. ನಮ್ಮ ಜಾತಕದಲ್ಲಿ ಸೂರ್ಯದೇವ ಬಲವಾಗಿದ್ದರೆ ಸರ್ಕಾರಿ ರಿಲೇಟೆಡ್ ಕೆಲಸಗಳು ಆಗುತ್ತೆ. ಭಾನುವಾರ ದಿನ ನಾವೇನಾದರೂ ಕೆಲಸ ಮಾಡಬೇಕಂದ್ರೆ ಕೆಂಪು ಬಟ್ಟೆ ಧರಿಸಿದ್ರೆ ಆ ಕೆಲಸನೂ ಆಗುತ್ತೆ ಅಂತ ಹೇಳ್ತಾರೆ.
ಸೂರ್ಯ ದೋಷ ಏನಾದರೂ ಇದ್ದರೆ ನವಗ್ರಹ ದೇವಸ್ಥಾನದಲ್ಲಿ ನವಗ್ರಹ ಇರುತ್ತಲ್ಲ, ಅದರಲ್ಲಿ ಮಧ್ಯ ಸೂರ್ಯದೇವ ಇರ್ತಾರೆ. ಪೂರ್ವಾಭಿಮುಖವಾಗಿ ನಿಂತಿರುವ ಸೂರ್ಯದೇವನಿಗೆ ಭಾನುವಾರದ ದಿನ ಕೆಂಪು ಬಟ್ಟೆ ಅರ್ಪಿಸಿ, ಕೆಂಪು ಹೂನ ಅರ್ಪಿಸಿಬಿಟ್ಟು ಗೋಧಿನ ಗ್ರಹಕ್ಕೆ ಅರ್ಪಿಸಿದ್ರೆ ಆ ದೋಷ ನಿವಾರಣೆ ಆಗುತ್ತೆ ಅಂತ ಸಹ ಹೇಳ್ತಾರೆ. ಈ ರೀತಿ ಸೂರ್ಯನಿಗೆ 7 ಬತ್ತಿಗಳ ದೀಪ ಹಚ್ಚಿ 7 ಎಕ್ಕದೆಲೆ 7 ಹೂವು ಕೆಂಪು ಹೂನ ಅರ್ಪಿಸಿ ರವೆದು ನೈವೇದ್ಯ ಮಾಡಿಬಿಟ್ಟು ಸೂರ್ಯನ ಮಂತ್ರ ಹೇಳಿಕೊಂಡು ಈ ಪೂಜೆ ಮಾಡೋದ್ರಿಂದ 7 ಜನ್ಮದ ಪಾಪನೂ ಕಳೆಯುತ್ತೆ, ಒಳ್ಳೆ ಆರೋಗ್ಯನೂ ಲಭಿಸುತ್ತೆ. ಆದಿತ್ಯ ಸ್ತೋತ್ರ ಸಹ ಓದ್ಬೋದು. ಸೂರ್ಯನ ಮಂತ್ರ ಬಂದು ಗ್ರಹಣಮಾದಿರಾದಿತ್ಯೋ ಲೋಕರಕ್ಷಣಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ರವಿ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದಿತಿಂ ತಮೋರಿನ್ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ ದಧಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ಶಶಿನಂ ಗ್ರಹಣಮಾದಿರಾದಿತ್ಯೋ ಲೋಕರಕ್ಷಣಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ರವಿ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದಿತಿಂ ತಮೋರಿನ್ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಈ ಮಂತ್ರನ 7 ಸಲ ಜಪ ಮಾಡಿದ್ರೆ ಸೂರ್ಯ ದೇವರಿಂದ ಆಶೀರ್ವಾದ ಸಿಗುತ್ತೆ.